ಇಲ್ಲಿ ಬೋಟ್ ಇದೆಯಂತೆ ಪುಣ್ಯಕ್ಕೆ. ಎಷ್ಟು ಬೋಟ್ಗಳಿದೆ ಗುರು ಇಲ್ಲಿ ಅಂತೂ ನೋಡಿ. ಯಪ್ಪ 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 ಯಪ್ಪ. ಅಲ್ಲಾಡ್ತಿಲ್ಲ ಗುರು. ಅದಕ್ಕೆ ಏನ್ ಮಾಡಿದ್ವಿ, ಬೈಕ್ ಟ್ಯಾಕ್ಸಿ ಎತ್ಕೊಂಡ್ಬಿಟ್ವಿ. ಎಷ್ಟು ಚೆನ್ನಾಗಿ ಮಲ್ಕೊಂಡವೆ ಅಂದ್ರೆ. ಬಂದ್ವಿ ಫೈನಲಿ ನಮ್ಮ ರಾಮ ಜನ್ಮ ಭೂಮಿಗೆ. मेरे राम आएंगे, माँ सीता संग आएंगे, भ्राता लक्ष्मण और भक्त हनुमान आएंगे. पूज्यं न भोक्ता चिदानंद रूप शिवोऽहं चिदानंद रूप. ಬೆಳಗ್ಗೆಯಿಂದ ಸಾಕಾಗ್ಬಿಟ್ಟಿದೆ ನಡೆದು ನಡೆದು ನಡೆದು. ನೋಡಿ ಇಲ್ಲಿ ಬೋಟ್ ಇದೆಯಂತೆ ಪುಣ್ಯಕ್ಕೆ. ಎಷ್ಟು ಬೋಟ್ಗಳಿದೆ ಗುರು ಇಲ್ಲಿ ಅಂತೂ ನೋಡಿ. ಯಪ್ಪ 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 ಯಪ್ಪ. ರೋಡ್ಗಳೆಲ್ಲ ಜಾಮ್ ಮಾಡಿದಾರಲ್ಲ, ಸೊ ಈ ಗಾಡಿಗಳು ಯಾವ್ದು ಮೂವ್ ಆಗ್ತಿಲ್ಲ. ಸೊ ಜನ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇವತ್ತೇ 1-2 ಕೋಟಿ ಜನ ಇದ್ರು ಇರ್ಬೋದು. ಸೊ ಅದಕ್ಕೆ ನಾವು ಬೆಳಗ್ಗೆಯಿಂದ ಹತ್ತಿರ ಆಲ್ಮೋಸ್ಟ್ 15 ಕಿಲೋಮೀಟರ್ ನಡೆದಿದ್ದೀವಿ. ಎಲ್ಲರಿಗೂ ಜ್ಯೂಸ್ ಎಲ್ಲ ಔಟ್ ಆಫ್ ಎನರ್ಜಿ ಎಲ್ಲ ನಡೆದು 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 ಊಷ್ಟ ಆಗ್ಬಿಟ್ಟವ್ರೆ. ಪ್ಲಸ್ ನೀರಿಗೂ ತುಂಬಾ ಡಿಹೈಡ್ರೇಷನ್ ಆಗ್ತದೆ, ಬಿಸಿಲು ಸರಿಯಾಗಿ ಹೊಡಿತಾ ಇದೆಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, 2 ಆಪ್ಷನ್. ಒಂದು ಆಟೋ ಆಪ್ಷನ್. ಆಟೋ ಸಿಕ್ತಿಲ್ಲ, ತುಂಬಾ ಜಾಮ್ ಆಗಿದೆ. ಬಿಟ್ರೆ ಬೋಟ್ ಆಪ್ಷನ್. ಸೊ ಅದಕ್ಕೆ ಬೋಟ್ ಎಲ್ಲಾದ್ರೂ ಹೋಗ್ಬೋಣ ಅಂತ ಇದೆ. ರೈಲ್ ಘಾಟ್ ಹತ್ರ ನಮ್ಮ ಕಾರ್ ಇರೋದಲ್ಲಿ. ಎಲ್ಲ ಕೇಳಬೇಕು, ನೋಡೋಣ, ವಿಚಾರಿಸೋಣ. ಸುಮ್ಮನೆ ನಿಂತ್ಕೊಂಡ್ರೆ ಏನೂ ಆಗಲ್ಲ. ನಮ್ದೇನಾಗಿತ್ತು ಮಾಡಿರೋದು ಗೊತ್ತಾ ಮಿಸ್ಟೇಕ್ ಸ್ನೇಹಿತರೆ. ನಾವು ಅಲ್ಲಿದ್ವಿ, ಈ ದಡದಿಂದ ಆ ದಡದಲ್ಲಿ ಇದ್ವಿ. ಈ ದಡದಿಂದ ಇಲ್ಲಿಗೆ ಬಂದಿದ್ರೆ ಕೆಲಸ ಮುಗಿದೋಗ್ಬಿಡೋದು. ನಾವು ಹಿಂಗೋಗಿ ಬ್ರಿಡ್ಜ್ ಕ್ರಾಸ್ ಮಾಡಿ ಇಲ್ಲಿ ಬಂದು ಹಿಂಗೆ ಬಂದ್ವಿ. 15 ಕಿಲೋಮೀಟರ್ ಬಂದಿದ್ದೀವಿ. ಜಸ್ಟ್ ಇರೋದೆಷ್ಟು ಹೇಳಿ, 1 ಕಿಲೋಮೀಟರ್ ಹೋಗಲ್ಲ. ಕರ್ಮ. ನೋಡಿ ಯಾವ ರೇಂಜ್ ಆಗಿದೆ. ಯಾವ್ದು ಸಿಕ್ಕಿಲ್ಲ ಅಂತ ಬೈಕಲ್ಲಿ ಹೋಗ್ತಿದೀವಿ. ಬೈಕ್ ಟ್ಯಾಕ್ಸಿ. ಅಲ್ಲಾಡ್ತಿಲ್ಲ ಗುರು. ಅದಕ್ಕೆ ಏನ್ ಮಾಡಿದ್ವಿ, ಬೈಕ್ ಟ್ಯಾಕ್ಸಿ ಎತ್ಕೊಂಡ್ಬಿಟ್ವಿ. ಬೈಕಲ್ಲಿ ಹೋಗೋದು ನಮ್ಗೆ ಇದಕ್ಕೆ ಅರೇಲ್ ಘಾಟ್ಗೆ ಒಬ್ಬೊಬ್ಬರಿಗೆ 300 ರೂಪಾಯಿ ಅಂತೆ. ಬೋಟಲ್ಲಿ ಕೇಳಿದ್ರೆ ಬೋಟಲ್ಲಿ ಬರೋಕೆ ಒಬ್ರಿಗೆ 1000 ರೂಪಾಯಿ. ಆಟೋ ಅಂತೂ ಸಿಗ್ತಾನೆ ಇಲ್ಲ. ಇನ್ನು ಉಳಿದಿದ್ದ ಆಪ್ಷನ್ ಇದೊಂದೇ ನಮಗೆ. ನಡ್ಕೊಂಡು ಹೋಗೋಕ್ಕಂತೂ ಆಗ್ತಿಲ್ಲ, ಯಾಕೆಂದ್ರೆ ನಮ್ಮ ಪ್ಲೇಸಿಂದ ಆಟೋ ಇಲ್ಲಿಂದ ಅಲ್ಲಿಗೆ ಆಲ್ಮೋಸ್ಟ್ 7-8 ಕಿಲೋಮೀಟರ್ ಇದೆ ಅಂತೆ. ಬೆಳಗ್ಗೆಯಿಂದ ಆಲ್ರೆಡಿ ಒಂದು 15 ಕಿಲೋಮೀಟರ್ ನಡೆದಿದ್ದೀವಿ. ಇನ್ನ 7-8 ಕಿಲೋಮೀಟರ್ ಅಂದ್ರೆ ಅಷ್ಟೇ, ಕಾಲು ಬಿತ್ಕೊಬಿಡುತ್ತೆ. ಸೊ ಅದಕ್ಕೆ ಬೈಕ್ ಟ್ಯಾಕ್ಸಿಲಿ ಹೋಗ್ತಾ ಇದೀವಿ ಇವಾಗ.
ಅದನ್ನೇ ನಾನು ಅಂದಿದ್ದು, ಏನಿದು ಮಸೀದಿ ತರ ಕಟ್ಟವರಲ್ಲ ಅಂತ. ನಮಸ್ಕಾರ ಸ್ನೇಹಿತರೆ, ಟೈಮ್ ಬಂದು ಎಷ್ಟು ಅರೌಂಡ್ 6:30 6 ಗಂಟೆ ಮುಕ್ಕಾಲು 6:15. ಇವ್ರು ನೋಡಿಲಿ ಎಷ್ಟು ಚೆನ್ನಾಗಿ ಮಲ್ಕೊಂಡವೆ ಅಂದ್ರೆ ಕ್ರೇಜಿ. ಜೈ ಶ್ರೀರಾಮ್. ನೋಡಿ ಹೆಂಗ್ ಮಲ್ಕೊಂಡದ ಇದು. ಅಯೋಧ್ಯೆಯಲ್ಲಿ ಇದೀವಿ ಇವಾಗ. ಬಂದ್ವಿ ಫೈನಲಿ ನಮ್ಮ ರಾಮ ಜನ್ಮ ಭೂಮಿಗೆ. ನಮ್ದು ಎಷ್ಟೋ ಜನ್ಮದ ಪುಣ್ಯ. ಇದೇ ಸರಾಯು ನದಿ. ಇಲ್ಲಿ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗ್ಬೇಕು. ಸಿಕ್ಕಾಪಟ್ಟೆ ಚಳಿ, ಸಿಂಗಲ್ ಡಿಜಿಟಲ್ ಇದೆ ಇಲ್ಲಿ. ಪ್ರಾಬ್ಲಿ 8-9 ಇದೆ ಅಷ್ಟೇ ಟೆಂಪ್ರೇಚರು. ಯಪ್ಪ ಕೈಯೆಲ್ಲ ಫ್ರೀಸ್ ಆಗಿದೆ. ನಮ್ನೆಸ್ಸು ಫೀಲೇ ಆಗ್ತಿಲ್ಲ ಏನೇನು. ಇಲ್ಲಿಂದ ಸ್ನಾನ ಮಾಡಿಕೊಂಡು ಸೀದಾ ದರ್ಶನಕ್ಕೆ ಹೋಗಿ ನಿಂತ್ಕೊಬೇಕು ನಾವು. ಸೊ ಎಷ್ಟು ಪಾಸಿಬಲ್, ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಒಳ್ಳೇದು. ಯಾಕಂದ್ರೆ ಹೋಗ್ತಾ ಅಲ್ಲಿ ಸೇಮ್ ಪ್ರಯಾಗ್ರಾಜಲ್ಲಿ ಏನಿದ್ರಲ್ಲ ಏನೋ ಅದೇ ಜನ ಇಲ್ಲೂ ಬರ್ತಾರೆ. ಮತ್ತು ಅದೇ ಥರ ನಿನ್ನೆ ಥರನೇ ನಾವು ಒದ್ದಾಡಬೇಕಾಗುತ್ತೆ. ನಮ್ಮ ಲಕ್ಕಿಗೆ ಏನಂದ್ರೆ ನಮಗೆ VIP ಘಾಟ್ ಸಿಕ್ಕಿತ್ತಲ್ಲಿ. ನಮ್ಗೆ ಗೊತ್ತಿದ್ದೆ ಅಲ್ಲಿ ಹೋಗಿ ಕಾರ್ ಪಾರ್ಕ್ ಮಾಡಿದ್ವಿ. ಅದಕ್ಕೆ ನಮ್ಗೆ ಬೇಗ ಸ್ನಾನ ಎಲ್ಲ ಆಗೋಯ್ತು. ಬಟ್ ಬೇರೆ ಹನುಮಾನ್ ಮಂದಿರ್ಗೆಲ್ಲ ಹೋಗ್ಬೇಕಿತ್ತಲ್ಲ, ಅದು ಸ್ವಲ್ಪ ಟೈಮ್ ಹಿಡೀತು. ನಿನ್ನೆ ನೈಟ್ ನಾವು ಆಲ್ಮೋಸ್ಟ್ 2 ಗಂಟೆ ಆಗಿತ್ತು ಅಯೋಧ್ಯೆ ರೀಚ್ ಆದಾಗ. ಇಲ್ಲ ಮಗ, ಇದು ಇಲ್ಲೇ ಡೈರೆಕ್ಟ್ ಆಗಿದೆಯೋ, ಹೋಗೋಣ ಬಾ. ಜನ ಕಮ್ಮಿ ಇದ್ದಾರೆ. ನದಿ ಫುಲ್ಲು ಖಾಲಿ ಇದೆ. ಇಲ್ಲ ಪ್ರಾಬ್ಲಿ ಈಗ ಎಲ್ಲರೂ ಸ್ನಾನಕ್ಕೆ ಬರ್ತಾರೆ ಅಂತಾನೆ ಕಮ್ಮಿ ಬಿಟ್ಟಾರ ಅವರು ಅಲ್ವಾ. ಸುಮ್ಮನೆ ಎಫೆಕ್ಟ್ ಆಗುತ್ತಲ್ಲ, ಎಷ್ಟು ಜನ ಕೊಚ್ಕೊಂಡು ಹೋಗ್ಬಿಡೋರು. ಅದೇ ಹೇಳಿದ್ದು, ಎಲ್ಲಾರು ಹೋಗ್ತಿರ್ತಾರಲ್ಲ, ಚಿಕ್ಕ ಮಕ್ಳು, ಲೇಡೀಸು. ಅಲ್ಲಿ ಸ್ನಾನ ಮಾಡಕ್ಕೆ ರೆಡಿ ಮಾಡ್ತಾ ಇರೋದು ಅವರು. ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿ ವೃಷ ರಾಹು ಕೇತುವೆ ನಮೋ ನಮಃ. ಸೂರ್ಯೋದಯ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಒಳ್ಳೆ ವ್ಯೂ ಅಂದ್ರೆ ಅದು ನೋಡಿರ್ತೀರ ಪಿಕ್ಚರು. ಇದೆ ಸರಾಯು ನದಿ. ಇದೇ ಬ್ರಿಡ್ಜ್ ಮೇಲೆ ಬಂದು ನಾವು ಹಿಂಗೆ ಬಂದಿದ್ದು. ಸ್ನಾನಕ್ಕೆ ಹೋಗ್ತಾ ಇದಾರೆ. ನಮ್ಮ ಭಾಸ್ಕರ್ ಹೋದ ಇವಾಗ. मेरे राम आएंगे, माँ सीता संग आएंगे, भ्राता लक्ष्मण और भक्त हनुमान आएंगे। मेरे राम आएंगे, माँ सीता संग आएंगे, भ्राता लक्ष्मण और भक्त हनुमान आएंगे। राम आएंगे आएंगे राम आएंगे, राम आएंगे आएंगे राम आएंगे। मेरी झोपड़ी के भाग्य आज खुल जाएंगे, राम आएंगे। मेरे पूज चारों धाम जब द्वार आएंगे, हम तर जाएंगे। राम आएंगे तो पार लगा जाएंगे, राम आएंगे। राम आएंगे आएंगे राम आएंगे, राम आएंगे आएंगे राम आएंगे। चिदानंद रूप शिवोऽहं शिवोऽहं चिदानंद रूप शिवोऽहं शिवोऽहं
न पुण्यं न पापं न सौख्यं न दुःखं न मन्त्रो न तीर्थो न वेदा न यज्ञ न पुण्यं न पापं न सौख्यं न दुःखं न मन्त्रो न तीर्थो न वेदा न यज्ञ अहं भोजनं नैव भोज्यं न भोक्ता अहं भोजनं नैव भोज्यं न भोक्ता चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहं